ನಮ್ಮ ದೇಹಕ್ಕೆ ಯಾವ ಪೋಷಕಾಂಶ ಕಡಿಮೆ ಆದ್ರೂ ಪರವಾಗಿಲ್ಲ, ಆದ್ರೆ ಈ ಚಳಿಲಿ ವಿಟಮಿನ್ ಸಿ ಅಂತೂ ಬೇಕೇ ಬೇಕು. ಅದೇ ವಿಟಮಿನ್ ಸಿ, ಚಿಕನ್ ಬಗ್ಗೆ ಹೇಳ್ತಿದ್ದೀನಿ. ವೆಲ್ಕಮ್ ಭರ್ಜರಿ ಭೋಜನ ಫುಡ್ ಲವರ್ಸ್. ಈ ರೆಸಿಪಿನ ಒಂದ್ಸಲ ಮಾಡ್ಕೊಂಡು ತಿಂದಾದ್ಮೇಲೆ ಈ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗೋದು ಗ್ಯಾರಂಟಿ. ಯಾಕಂದ್ರೆ ನಾನಿವತ್ತು ತೋರಿಸ್ತಾ ಇರೋ ಈ ಪಕ್ಕಾ ಮಿಲಿಟರಿ ಸ್ಟೈಲ್ ಚಿಕನ್ ಕ್ಷತ್ರಿಯ ಕಬಾಬ್ ಅಷ್ಟು ಸೂಪರ್ ಆಗಿರುತ್ತೆ, ಟೇಸ್ಟಿ ಆಗಿರುತ್ತೆ, ಚೆನ್ನಾಗಿರುತ್ತೆ. ಒಟ್ನಲ್ಲಿ ಹೇಳ್ಬೇಕಂದ್ರೆ ಭರ್ಜರಿ ಆಗಿರುತ್ತೆ. ಸುಮ್ನೆ ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಾ? ಇವಾಗ್ಲೇ ಈ ನಿಮ್ಮ ಭರ್ಜರಿ ಭೋಜನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬಿಡಿ. ಸಬ್ಸ್ಕ್ರೈಬ್ ಆಗ್ಬಿಟ್ರೆ ಹಾಗಿದ್ರೆ ತಡ ಮಾಡೋದ್ ಬೇಡ, ಬನ್ನಿ ರೆಸಿಪಿ ನೋಡ್ಬಿಡೋಣ. ಈ ಚಿಕನ್ ಕ್ಷತ್ರಿಯ ಕಬಾಬ್ಗೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂದ್ರೆ ಇದೆ. ಒಂದು ಚಿಕ್ಕದಾದ ಮಿಕ್ಸಿ ಜಾರ್ ಅಲ್ಲಿ ಒಂದು ಹಿಡಿಯಷ್ಟು ಪುದೀನ ತಗೊಂಡು ಮತ್ತೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ಖಾರಕ್ಕೆ ತಕ್ಕ ಹಾಗೆ ಒಂದು 2ರಿಂದ 3 ಮೆಣಸಿನಕಾಯಿನ ಹಾಕಿ ಸ್ವಲ್ಪ ನೀರ್ ಹಾಕಿ ಇದನ್ನ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂತಾ ಇದ್ದೀನಿ. ಅಬ್ರಕಡಬ್ರಾ. ಇಷ್ಟೇ ಸಿಂಪಲ್ ಸೀಕ್ರೆಟ್ ಇಂಗ್ರೀಡಿಯೆಂಟ್. ನಂತರ ಒಂದು 1/4 kg ಚಿಕನ್ನ ತೊಗೊಂಡಿದ್ದೀನಿ. ಬೋನ್ ಮತ್ತು ಬೋನ್ಲೆಸ್ ಎರಡನ್ನೂ ತೊಗೊಂಡಿದ್ದೀನಿ. ಬೋನ್ ಇದ್ರೇ ಕಬಾಬ್ ಮಜಾ ಅಲ್ವಾ? ಎಷ್ಟು ಮುದ್ದಾಗಿದೆ ಅಲ್ವಾ ಚಿಕನು. ಈಗ ನಮ್ಮ ಸೀಕ್ರೆಟ್ ಇಂಗ್ರೀಡಿಯೆಂಟ್ನ ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇಷ್ಟೇ ಅಲ್ಲ, ಇದ್ರ ಜೊತೆಗೆ ಇನ್ನೊಂದಿಷ್ಟು ಐಟಮ್ ಇದಾವೆ ರೀ. ಅರ್ಧ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಶುಂಠಿ ಮತ್ತೆ ಬೆಳ್ಳುಳ್ಳಿನ 30:70 ರೇಷಿಯೋ ಅಲ್ಲಿ ತಗೊಳ್ಳಿ. ಅಂದ್ರೆ 30 ಗ್ರಾಮ್ ಶುಂಠಿ ಆದ್ರೆ 70 ಗ್ರಾಮ್ ಬೆಳ್ಳುಳ್ಳಿನ ತಗೊಂಡು ಅದಕ್ಕೆ ಉಪ್ಪು ಹಾಕೊಂಡು 10ರಿಂದ 15 ದಿವಸ ಅದನ್ನ ಪ್ರಿಸರ್ವ್ ಮಾಡಿ ಇಡಬಹುದು. ನಂತರ ಇದಕ್ಕೆ ಅರ್ಧ ಸ್ಪೂನ್ ಅಷ್ಟು ಖಾರದ ಪುಡಿ, 1/4 ಸ್ಪೂನ್ ಅಷ್ಟು ಉಪ್ಪು, ಇದನ್ನ ರುಚಿಗೆ ತಕ್ಕಷ್ಟು ಮಾಡ್ಕೋಬಹುದು. 1/4 ಸ್ಪೂನ್ ಅಷ್ಟು ಧನಿಯಾ ಪುಡಿ, 1/4 ಸ್ಪೂನ್ ಅಷ್ಟು ಗರಂ ಮಸಾಲ, ಹಾಗೆ ಕಸೂರಿ ಮೇಥಿನ ಚೆನ್ನಾಗಿ ಕ್ರಶ್ ಮಾಡಿ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಇದಕ್ಕೆ ಅರ್ಧಕ್ಕಿಂತ ಕಡಿಮೆ ನಿಂಬೆ ಹಣ್ಣಿನ ರಸನ ಹಾಕ್ತಾ ಇದ್ದೀನಿ. ಯಾಕಂದ್ರೆ 1/4 kg ಇದೆ ಅಷ್ಟೇ. 1 ಸ್ಪೂನ್ ಅಷ್ಟು ಮೈದಾ, 1 ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್. ನೀವು ಅರ್ಧ kg ಮಾಡ್ಕೊಂತೀನಿ ಅಂದ್ರೆ ನಾನು ಹಾಕಿರೋ ಎಲ್ಲಾ ಇಂಗ್ರೀಡಿಯೆಂಟ್ಸ್ ನ ಡಬಲ್ ಆಗಿ ನೀವು ಮೆಜರ್ಮೆಂಟ್ ನ ತಗೋಬಹುದು. ಒಂದ್ 4 ಜನಕ್ಕೆ ಸರಿ ಹೋಗುತ್ತೆ ರೀ ಅರ್ಧ kg ಮಾಡ್ಕೊಂಡ್ರೆ ಅಲ್ವಾ. ಒಂದು ಅರ್ಧ ಮೊಟ್ಟೆನ ಇಲ್ಲಿ ಚೆನ್ನಾಗಿ ಬೀಟ್ ಮಾಡ್ಕೊಂಡು ಹಾಕೊಂತಾ ಇದ್ದೀನಿ. ಇವಾಗ ಇದನ್ನ ರುಬ್ಬುವ ಸಮಯ, ಮಿಕ್ಸ್ ಮಾಡೋ ಸಮಯ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನ ಒಂದು ಅರ್ಧ ಗಂಟೆ ರೆಫ್ರಿಜಿರೇಟರ್ ಅಲ್ಲಿ ಮ್ಯಾರಿನೇಷನ್ಗೋಸ್ಕರ ಇಟ್ಬಿಡ್ಬೋದು. ಹಂಗೇನಿಲ್ಲ, ನನಗ್ ತಡ್ಕೊಳಕ್ಕಾಗ್ಲಿಲ್ಲ, ಅದಕ್ಕೆ ಡೈರೆಕ್ಟ್ ಆಗಿ ನಾನು ತಿಂದೇ ಬಿಡೋಣ ಅಂತ ಮಾಡ್ಬಿಟ್ಟೆ. ಏನ್ ಮಾಡೋದ್ರಿ, ನನಗ್ ಕಂಟ್ರೋಲಿಂಗ್ ಕೆಪಾಸಿಟಿ ಇದ್ರೂ ನನ್ನ ಬ್ರೈನ್ಗೆ, ನ್ಯೂರಾನ್ಸ್ಗೆ, ಟೇಸ್ಟ್ ಬಡ್ಸ್ಗೆ ಕಂಟ್ರೋಲಿಂಗ್ ಕೆಪಾಸಿಟಿ ಇಲ್ಲ. ಅದಕ್ಕೆ ಲೆಸನ್ ನಂಬರ್ 1 ಅದೇ ಸ್ಟವ್ ಆನ್ ಮಾಡಿ ಎಣ್ಣೆನ ಚೆನ್ನಾಗಿ ಕಾಯ್ಸಕ್ಕಿಟ್ಟು ಫ್ರೈ ಮಾಡೋಕೆ ಶುರು ಮಾಡೇ ಬಿಟ್ಟೆ. ನಿಮ್ಗೊಂದು ಟಿಪ್ ಹೇಳ್ಬೇಕಂತ ಮೊದಲೇ ಬರ್ದಿಟ್ಕೊಂಡಿದ್ದೆ. ಏನು ಅಂದ್ರೆ ಎಣ್ಣೆನ ಕಡಾಯಿನಲ್ಲಿ ಹಾಕಿ ಕಾಯಿಸೋವಾಗ ಅದು ಚೆನ್ನಾಗಿ ಕಾದ ಮೇಲೆ ಹೈ ಫ್ಲೇಮ್ ಅಲ್ಲೇನೆ ಕಂಟಿನ್ಯೂಸ್ ಆಗಿ ಎಲ್ಲ ಚಿಕನ್ ಕಬಾಬ್ ಗಳನ್ನ ಫ್ರೈ ಮಾಡಬೇಡಿ. ಸ್ವಲ್ಪ ಮೀಡಿಯಂ ಫ್ಲೇಮ್ ಇಟ್ಟು ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡಿ. ಯಾಕಂದ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಇಲ್ದೇ ಇದ್ರೆ ಹೈ ಫ್ಲೇಮ್ ಅಲ್ಲೇ ಇಟ್ಟು ನೀವು ಚಿಕನ್ ಕಬಾಬ್ ನ ಬೇಯಿಸ್ತೀನಿ ಅಂದ್ರೆ ಮೇಲ್ಗಡೆ ಇರೋ ಲೇಯರ್ ತುಂಬಾ ಚೆನ್ನಾಗಿ ಫ್ರೈ ಆಗುತ್ತೆ, ಆದ್ರೆ ಒಳಗಡೆ ಮಾತ್ರ ಹಾಗೆ ಉಳ್ಕೊಂಡ್ಬಿಡುತ್ತೆ. ಸೊ ಆ ತಪ್ಪನ್ನ ಮಾಡಬೇಡಿ. ಸ್ಟಾರ್ಟಿಂಗ್ ಅಲ್ಲಿ ಹೈ ಫ್ಲೇಮ್ ಇರ್ಲಿ, ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಅದನ್ನ ಸ್ವಲ್ಪ ಕಡಿಮೆ ಫ್ಲೇಮ್ಗೆ ಟರ್ನ್ ಮಾಡಿ. ನಂತರ ಚಿಕನ್ ತುಂಬಾ ಚೆನ್ನಾಗಿ ಬೇಯುತ್ತೆ. ಮಧ್ಯದಲ್ಲಿ ಆಗಾಗ ಈ ರೀತಿ ಈ ಕಬಾಬ್ ಗಳನ್ನ ಸ್ವಲ್ಪ ಮೇಲೆ ಕೆಳಗೆ ಆಡಿಸ್ತಾ ಇರಿ. ಸೊ ಎಲ್ಲ ಕಡೆ ಈವನ್ ಆಗಿ ಬೇಯೋಕ್ ಶುರುವಾಗುತ್ತೆ. ಒಂದ್ಸಲ ಇನ್ನೇನು ಹೊರಗಡೆ ತೆಗಿಬೇಕು ಕಬಾಬ್ನ ಎಣ್ಣೆಯಿಂದ ಅಂದಾಗ ಸ್ವಲ್ಪ ಕರಿಬೇವಿನ ಎಲೆಗಳನ್ನ ಹಾಕಿ ಅವನ್ನ ಹೊರಗಡೆ ತೆಗಿರಿ. ತಿನ್ನೋವಾಗ ಈ ಕರಿಬೇವಿನ ಎಲೆಗಳು ತುಂಬಾ ಮಜಾ ಕೊಡುತ್ತೆ. ಮತ್ತಿನ್ನೇನ್ರಿ, ರೆಡಿ ಆಗೇ ಹೋಯ್ತಲ್ಲ ನಮ್ಮ ಪಕ್ಕಾ ಮಿಲಿಟರಿ ಸ್ಟೈಲ್ ಚಿಕನ್ ಕ್ಷತ್ರಿಯ ಕಬಾಬ್, ರೆಡಿ ಟು ಸರ್ವ್. ನಮ್ಮ ಭರ್ಜರಿ ಭೋಜನ ಚಾನಲ್ನ ಉದ್ದೇಶ ಅಡಿಗೆ ಕಲಿಕೆಯ ಮಧ್ಯೆ ಸ್ವಲ್ಪ ಫನ್ ಇರಬೇಕು, ಹಾಗೆ ಟ್ರಿಕ್ಸ್ ಮತ್ತೆ ಟಿಪ್ಸ್ ನ ಕಲಿತಾ ಹೋಗ್ಬೇಕು. ಅಂದ್ರೆ ಜ್ಞಾನನೂ ಇರಬೇಕು, ಫನ್ ಕೂಡ ಇರಬೇಕು, ಹಾಗೆ ಅಡಿಗೆ ಕಲಿಕೆ ಕೂಡ ಇರಬೇಕು. ಹಲೋ ಏನ್ರಿ ನೀವು ಇಷ್ಟೆಲ್ಲ ವಿಡಿಯೋ ನೋಡಿ ಹಾಗೆ ಹೋಗ್ತಿದ್ರಲ್ಲ, ಒಂದು ಲೈಕ್ ಮಾಡಿ ಅಲ್ಲ. ಹಾಗೆ ರೆಸಿಪಿ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ಗೂ ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ತುಂಬಾ ರುಚಿಕರವಾಗಿರೋ ಒಂದು ರೆಸಿಪಿ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಸೈನಿಂಗ್ ಆಫ್. ಬಾಯ್ ಬಾಯ್.